ನೋಡಿ ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು, ಗಲಾಟೆ ಎಲ್ಲ. ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್? ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರು ಹೊಡೆದಾಕ್ತಾರ, ಅವ್ರು ನಿನ್ನ ಹೊಡೆದಾಕದ್ಮೇಲೆ. ಹಲೋ ಹೇಳಿ. ಹಲೋ ಹಲೋ ಹೇಳಿ ಸರ್. ಪ್ರತಾಪ್ ಅವರಾ? ಖಂಡಿತ ನಾನೇ, ಹೇಳಿ. ಏನು ಮನೆ ಏನು ಇದು ದೇವಸ್ಥಾನದ ಏನೋ ಗಲಾಟೆ ಏನಾಯ್ತಾ? ನಿಮ್ಮ ಇನ್ಸ್ಪೆಕ್ಟ್ರು ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು. ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ? ನಿಮ್ಗೆ ಒಂದು ಮಾತು ಹೇಳ. ಹೇಳಪ್ಪ. ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ, ಏನಿಲ್ಲ. ಒಂದು ಸತ್ಯ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಎಲ್ಲವೂ ರೆಡಿ ಇದೆ, ಹಾಗಂತ ಬಿಡೋ ಮಾತಿಲ್ಲ. ಆದ್ರೆ ನೆನ್ನೆ ಏನಾರು ಕೊಟ್ಟಿದ್ದೆ ಅಂತ ಅನ್ಕೊಳ್ಳಿ, ಸುಮ್ಮನೆ ಏನಾಗ್ತಿತ್ತು ಹೇಳಿ? ಏನೂ ಆಗ್ತಾ ಇರ್ಲಿಲ್ಲ. ಕಾಗೆ ಕೂತ್ಕೊಳ್ಳೋಕು ಒಂದ್ ನಿಮಿಷ, ಕಾಗೆ ಕೂತ್ಕೊಳ್ಳೋಕು ಹಣ್ಣು ಬಿಡೋಕು ಒಂದೇ ಆಗುತ್ತೆ. ಅವನ್ಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ. ನೀನು ಕಂಪ್ಲೇಂಟ್ ಕೊಡು ಬಿಡು, ಬೇಲ್ ಅಂತೂ 100% ಕ್ಯಾನ್ಸಲ್ ಆಗುತ್ತೆ. ನೋಡಿ ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು, ಗಲಾಟೆ ಎಲ್ಲ. ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರ. ಅಲ್ಲ ಅವನು ಅಲ್ಲ ಇವನು ಮಗ, ಅವ್ನ ಬುಲೆಟ್ ಮಗನ ಜೊತೆ ಓದ್ತಿಲ್ಲ, ದೊಡ್ಡ ಕ್ರಿಮಿನಲ್ ಅವನು. ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರತಾಪ್. ಅವನೇ ಇನ್ಫಾರ್ಮೇಶನ್ ಕೊಟ್ಟು ಕರ್ಸಿರೋದೆಲ್ಲದನ್ನು. ಅಣ್ಣ ಒಂದ್ ನಿಮಿಷ 30 ಸೆಕೆಂಡ್ ಕೇಳಿಸ್ಕೊತೀರ, ಆಮೇಲೆ ಮಾತಾಡ್ತೀನಿ. ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ, ಹೊಗಳ್ತಾ ಇಲ್ಲ. ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ, ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ. ನಾನು ಒಂದು ತಿಳ್ಕೊಳ್ಳಿ, ತಪ್ಪು ತಿಳ್ಕೊಬೇಡಿ. ಮೊದಲಿದ್ದಂಗಿಲ್ಲ. ಈಗ ಏನು ಅಂದ್ರೆ, ಯಾರೋ ಒಬ್ರು ಹಿರಿಯ ಕಲಾವಿದರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ, ನೀವು ಎರಡಕ್ಕೆ ಮಾತ್ರ ದುಡ್ಡು ತಗೊಳ್ಳಲ್ಲ. ಎಲ್ಲದಕ್ಕೂ ನಾನು ದುಡ್ಡು ಇಸ್ಕೊಂಡು ಹೋಯ್ತೀನಿ ಈವೆಂಟ್. ಯಾಕೆಂದ್ರೆ ಸಿನಿಮಾಗೆ ಹಾಕ್ಬಿಟ್ಟಿದ್ದೀನಿ ನಾನು. ಕಡಿಮೆ 5-6 ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು. ನೋ ಕುಕೇನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ. ಯಾಕೆಂದ್ರೆ ಸ್ಟಾರ್ ಕಾಸ್ಟ್ ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ, ಅದು ಇಲ್ಲಿ ಏನಾಗೋಯ್ತು, ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ. ದೇವಸ್ಥಾನ ಇದು ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ. ನಿಮ್ಮ ಹತ್ರ ಯಾವ ಮುಚ್ಚು ಮರೆ. ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ, ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ. ನೀವು ಎಲ್ಲೂ ಲೈವ್ ಹೇಳ್ಬೇಡಿ. 2-3 ದಿನದಲ್ಲಿ ಇದು ಅವರು ಒಳಗೆ ಹೋಗ್ತಾರೆ, ಅರೆಸ್ಟ್ ಆಗ್ತಾರೆ. ಬಟ್ 2 ದಿನ ತಡ್ಕೊಳ್ಳಿ. ವಿಷಯ ಏನು ಅಂತ ಫಸ್ಟ್. ಅಲ್ಲ, ಈಗ ನನ್ಗೇನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾಳೆ ದಿವಸ ನೀನು ಇದನ್ನ ಯಾರ ಹತ್ರ ಹೇಳಿಲ್ಲ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು, ನಾಳೆ ದಿವಸ ನೀನ್ ಸಾಯಿಸ್ಗಿ ಸಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ. ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್? ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರು ಹೊಡೆದಾಕ್ತಾರ, ಅವ್ರು ನಿನ್ನ ಹೊಡೆದಾಕದ್ಮೇಲೆ. ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಎಲ್ಲಿ ಬಿಡ್ತಾರ ಅವರು? 40 ಸೆಕೆಂಡ್ ಮಾತಾಡಕ್ ಬಿಡ್ತೀರಾ? ಹೇಳಿ ಎಲ್ಲಾನು ಹೇಳಿ. ಇನ್ನೂ ನಡೆದು 48 ಗಂಟೆನೂ ಆಗಿಲ್ಲ. ಇಲ್ಲ ಕರೆಕ್ಟ್. ಎಲ್ಲಾಗಿದ್ದು? ದೇವಸ್ಥಾನ, ಒಂದು ಕಾಡಲ್ಲಿರೋ ದೇವಸ್ಥಾನ. ಇಲ್ಲಿ ಕಾಡು ಕಿಲೋಮೀಟರ್ ದೂರ. ಇಲ್ಲಿ ದೊಡ್ಡಬಳ್ಳಾಪುರನಾ? ದೊಡ್ಡಬಳ್ಳಾಪುರ, ಹೌದು. ಏನ್ ದೇವಸ್ಥಾನ ಹೆಸರು ಏನಿದು? ಹೇಳ್ತೀನಿ ಏನಾಯ್ತು ಅಂತ. ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು. ಯಾರು? ನೇರವಾಗಿ ಹೇಳ್ತೀನಿ, ಯಾರು ಡಿಜಿಟಲ್ ಪ್ರಮೋಟರ್ ಒಬ್ಬ. ನೇರವಾಗಿ ಹೇಳ್ತೀನಿ, ಯಾವ ಮುಚ್ಚುಮರೆ ಇಲ್ಲದೆ ಒಂದ್ ಸತ್ಯ ಹೇಳ್ತೀನಿ. ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ. ಬರೀ ದೊಡ್ಡ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಅದು ಇದು ಅಂತಲೇ ಬದುಕ್ತಾವ್ರೆ. ಎಲ್ಲ ಬರೀ 50-100 ಕೋಟಿ ಹಾಕೋರ್ ಬರ್ತಾರೆ. 1.5 ಕೋಟಿ 2 ಕೋಟಿ ಹಾಕೋರ್ ಬೀದಿಗೆ ಬಂದ್ಬಿಡ್ತಾರೆ. ಇದು ಪ್ರಮೋಷನ್ಸ್ಗೆ ದುಡ್ಡಿಲ್ಲ, ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ. ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ರು ವಿಶ್ವಾಸಕ್ಕೆ ಇಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ನಾನು ವಿಶ್ವಾಸವಾಗಿದ್ದೀನಿ ಅಣ್ಣ, ಅಷ್ಟೇ. ಇದ್ರಲ್ಲಿ ಬೇರೆ ಇಲ್ಲ. ದೇವ್ರ ಪೂಜೆ ಬರ್ಲೇಬೇಕು, ಬಲವಂತ ಮಾಡಿದ್ರು. ದೇವ್ರ ಕೆಲ್ಸ ಅಲ್ವಾ, ಬರ್ತೀನಿ ಅಂತ ಬಂದೆ. ಅಲ್ಲಿ ಏನಾಯ್ತು, ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ, ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು. ನಾನೇನಂದೆ ಗೊತ್ತಾಗ, ಅಣ್ಣ ಫಸ್ಟ್ ದೇವ್ರು, ಆಮೇಲೆ ಬಿಟ್ಟವ್ರು. ಅಣ್ಣ ಟ್ರಂಪ್ ಬಂದ್ ಕೂತಿದ್ರು, ದೇವ್ರಿಗಿಂತ ದೇವ್ರ ದೊಡ್ಡವರು, ಟ್ರಂಪ್ ದೊಡ್ಡವರು ಒಂದೇ. ಅಲ್ಲಿದ್ದು ಹೆಂಗಸೆಲ್ಲ ಜೋರಾಗಿ ನಗಕ್ ಶುರು ಮಾಡೋರು. ಟ್ರಂಪ್ ದೊಡ್ಡವರು, ದೇವ್ರ ದೊಡ್ಡವರು ಒಂದೇ. ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು, ಫಸ್ಟ್ ಎಲ್ಲಮ್ಮ, ಆಮೇಲೆ ಮೋದಿ. ನಂಗೆ ದೇವ್ರಿಗೆ ಹೋಗ್ಲಾ ಎಲ್ಗೋಗ್ಲಿ ಅಂದೆ. ನಿನ್ ಮಾತು ಕೊಡಕ್ ಆಗಲ್ಲ ಸರ್, ಕೇಳದಷ್ಟು ಕೇಳಿ. ದೇವ್ರ ಹತ್ರ ಹೋಗಿದ್ ಬರ್ತೀನಿ. ಯಾರು ಅಡ್ಡಾಕಿದ್ ನಿಮ್ಮನ್ನ? ಹಲೋ, ಇಲ್ಲ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್. ನಾನು ರೂಮಲ್ಲಿ ಇದ್ದೀನಿ, ಒಂದ್ ನಿಮಿಷ ಆಚೆ ಬರ್ತೀನಿ. ದೇವ್ರೆ, ನಿಮ್ಮನ್ನ ಅಡ್ಡ ಹಾಕಿದ್ ಯಾರು ಪ್ರತಾಪ್? ಅದೇ ವಿಚಾರ. ಅಲ್ಲಿ ಬಂದೆ, ದೇವಸ್ಥಾನಕ್ಕೆ ಬಂದೆ. ದೇವ್ರ ಫಸ್ಟ್, ಆಮೇಲೆ ದೇವ್ರ ಪೂಜೆ ಆಗತ್ತೆ. ಏನು ತಿನ್ನಿಲ್ಲ, ಬೆಳಿಗ್ಗೆ ನೀರು ಕುಡ್ದಿರಲಿಲ್ಲ. ಇದು ಸತ್ಯ. ದೇವ್ರ ಪೂಜೆ ಊಟಕ್ಕೆ ಅಂತ ಕೂತಿದ್ದೆ. ಮಾತ್ರ ಬಂದ್ಬಿಡ್ತೇನೆ ನಾನು, ಮೂಗ್ ಕೊಡ್ರಿ ಇಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ಫಿಟ್ ಸರ್. ಇದು ಕಡೆ ಆಗತ್ತೆ ನಂದು ನಾನ್ ವೆಜ್ ಆದ್ರೆ. ಊಟಕ್ಕೆ ಏನ್ ಕೂತ್ಕೊಂಡೆ, ಅಲ್ಲಿ ಊಟ ಎಷ್ಟು ಕಾರ್ ಬಂದೆ. ಒಂದು 20-22 ಜನ ಹುಡುಗರು ಎಲ್ಲ ಕಾರ್ನ ರೌಂಡ್ ಅಪ್ ಮಾಡ್ಕೊಂಡ್ರು. ಸರ್ ಕರೀತವ್ರೆ ಮೇಡಮ್, ಸರ್ ಕರೀತವ್ರೆ ಮೇಡಮ್. ಯಾರು ಹೇಳಿ? ಯಾರು? ಸರ್ ಅಲ್ಲ, ಅವ್ರು ಹೇಳಿದ್ದು, ನಾನು ಕೇಳಿದ್ದು. ಯಾರು ಹೇಳಿ? ಸರ್ ಕರೀ ಬನ್ನಿ ಸರ್.
ಹೇಳ್ತಾ ಅಲ್ವಾ ಬರಕ್ಕಾಗಲ್ವಾ ಹಾ ಹಾ ಬ್ರದರ್ ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರು ಹಾ ಹೇಳಿ. ಹಾ ಅಲ್ಲಿ ಹಿಂದ್ಗಡೆ ಕೂತವನೊಬ್ಬ ನನ್ ಕಿವಿಲಿ ಸಾರ್ ಅವ್ರು ದೊಡ್ಡ ಹ್ಯಾಂಡ್ ಹೋದ್ರು. ಹಾ ಹೌದಾ ದೊಡ್ಡ ಹ್ಯಾಂಡ್ ನಿನ್ ಕೈ 15 ಅಡಿ ಆಯ್ತಾ ಅಂದೆ ನಾನು ತಮಾಷೆಗೆ. ಹಾ ಸುಳ್ತೀನಿ ಸರ್ ನಿಮ್ ಸಿನಿಮಾಗೆ ಹಾ ಸಿನಿಮಾಗೆ ಯಾವ ತರ ಇರುತ್ತೆ ಅಂದೆ. ಸರ್ ನಿಮ್ ಸಿನಿಮಾಗೆಲ್ಲ ಬೇಕಾಯ್ತಾರೆ ಹಾ ಕ್ರೀಮ್ ಮುಗಿತೀನಿ ಬನ್ನಿ ಸರ್ ಪ್ಲೀಸ್ ಸರ್. ಇವನು ಇರ್ಲಿಲ್ಲ ನಿಮ್ಮ ಹತ್ರ ಜೊತೆ ಬುಲೆಟು? ಬುಲೆಟ್ ನೋಡಿ ಬೆಳಗ್ಗೆ 3.5 hours ಅಲ್ಲೇ ಇದ್ದ ಬುಲೆಟ್. ನಿನ್ ಜೊತೆ ಇದ್ನಾ? ಅವ್ರ ನನ್ ಜೊತೆ ಅಲ್ಲ ಹಾ. ರೌಡಿಗಳ ಜೊತೆಗೆ. ರೌಡಿಗಳ ಜೊತೆ? ಯಾರು? ಹೇಳ್ತೀನಿ ರೀ ಅಲ್ಲಿ ಹಾ. ಹೋದೆ ಆಯ್ತು ಬರ್ಲೇಬೇಕು ಸರ್ ಬರ್ಲೇಬೇಕು. ಹಾ. ಇಲ್ಲ ಬ್ರದರ್ ದಯವಿಟ್ಟು ಬೇಡ ನಿಮ್ ಕೈ ಮುಗಿತೀನಿ ಬೇಡ. ಹ್ಮ್ ನನಗೂ ಅವ್ರಿಗೂ ಏನ್ರಿ ಸಂಬಂಧ? ಹಾ. ನಾನು ಫನ್ ಲವಿಂಗ್ ಗೈ. ಹ್ಮ್ ಈ ಗಲಾಟೆಗಳಿಂದ ದೂರ ನನ್ ಯಾಕ್ಲೇ ಹಿಡಿದು ಅಳ್ಳಾಡ್ಸ್ತೀರಾ ಅಂದ್ರೆ ಹ್ಮ್ ಹ್ಮ್ ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ ಯಾವಾಗಾರ ಬೇಕಾಯ್ತೆ ಅಂದ್ರೆ ಏನಿಗ್ ಬೇಕಾಯ್ತೆ ನನ್ನ ಲೈಫಲ್ಲಿ ಅವಕಾಶವೇ ಇಲ್ವಲ್ಲಪ್ಪ. ಹ್ಮ್ ನನ್ನ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ವಲ್ಲ ಅಂದೆ. ಹ್ಮ್ ಕಾರ್ ಡೋರ್ ಓಪನ್ ಮಾಡಿದೆ, ಹ್ಮ್ ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡ್ರು. ಸರ್ 1 ನಿಮಿಷ ಬಂದು ಹೋಗಿ ಕರಿತಾ ಕೇಳಿಸ್ತಾ ಇಲ್ವಾ? ಹ್ಮ್ ಇಲ್ಲೋ ಮಾತಿನ ವರ್ಷ ಬದಲಾಗ. ಬುಲೆಟ್ ಎಲ್ಲಿದೆ ಅವಾಗ? ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ 50 ಅಡಿ ದೂರದಲ್ಲಿ ರೌಡಿಗಳ ಜೊತೆಗೆ ಅದು ಹಾ. ಯಾರು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ. ಅವನೇನ್ ಬಿಡ್ಸಕ್ ಅವನೇನ್ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತ ಹೇಳಿಲ್ಲ? ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ. ಏನೇನ್ ವೆಪನು? ಹೇಳ್ತೀನಿ ರೀ. ಹಾ. ಹೋದೆ ಕೂತ್ಕೊಂಡೆ ಅಣ್ಣ. ನಂಗೆ ರಕ್ಷಕ್ ಮೇಲೆ ಬೇಜಾರಿಲ್ಲ, ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ. ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ, ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು, ಹ್ಮ್ ಅದನ್ನ ತಪ್ಪಿಸಿದ್ ನಾನು ಅಣ್ಣವ್ರೆ. ಈ ವಿಷಯ ಗೊತ್ತಾ ನಿಮ್ಗಿದು? ಹ್ಮ್ 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 ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ. ಹ್ಮ್ ಅಣ್ಣ ದಯವಿಟ್ಟು ಈ ವಿಷಯ ಎಲ್ಲ ಹೊರಗಡೆ ಹೇಳ್ಬೇಡಿ. ಇಲ್ಲ, ಇಲ್ಲ, ಆಯ್ತು. 2 ದಿನ ಕೇಸ್ ಆಗ್ತಾ ಇದೆ. ಅಲ್ಲ ಕರೆಕ್ಟ್ ಆಯ್ತು ಹೇಳಿ. ಹಾ ಹಾ ಅಲ್ಲಿಂದ ಹೊರಗಡೆ ಹೋದೆ, ಹ್ಮ್ ಕರ್ಕೊಂಡು ಹೋಗು. ಅದು ದೇವಸ್ಥಾನದಿಂದ 50 ಅಡಿ ದೂರದಲ್ಲಿ ಹ್ಮ್. ಎಲ್ಲ ಮಟನ್ ಇದು ಸಾರಿ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಹಾ ಅವ್ರೆಲ್ಲ ದೇವಸ್ಥಾನಕ್ಕೆ ಬಂದಿರೋರಾ? ದೇವಸ್ಥಾನ ಅಂದ್ರೆ ಇದಕ್ಕಲ್ಲ, ಈ ಹಾ. ಪೂಜೆಗೆ ಅಂತ ಕರ್ಸಿ ಎಲ್ಲಾರನ್ನೂ ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇಷ್ಟಲ್ಲ ಅಂತ ಕರ್ಸಿದ್ರು. ಹಾ ಅಣ್ಣ ಊರ್ ಮಧ್ಯೆ ಕಾಡಣ ಅದು. ಹಾ ನಾನು ಡ್ರೈವರ್ ಇಬ್ಬರೇ ಹೋಗಿದ್ದು. ಹಾ ಕೂತ್ಕೋ. ಹಾ ನನಗೆ ಯಾಕೆ ಹಿಂಗ್ ಮಾತಾಡ್ತಾ ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ. ಪ್ರಥಮ್ ಕೇಳಮ್ಮ ಅಂತ ನೀವು ಹೇಳಿದ್ರೆ ಕೇಳಿಸ್ಕೊತೀನಿ. ಹಾ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು 8 ತಿಂಗಳಾಗಿತ್ತಾ? ಹಾ ಹೇಳಿ, ನಾನು ನೀವು ಹೌದೌದು. ಮಾತಾಡೋದು 8 ತಿಂಗಳು. ಹೌದೌದು ಹೌದು. ಯಾಕೆಂದ್ರೆ ಸಿಕ್ಕಾಗ ಒಬ್ರನ್ನೊಬ್ರು ಗೌರವಿಸ್ಕೊಳ್ಳೋ ಪ್ರೀತಿ ಇದೆ. ಅದೇ. ನನ್ನ ಜೊತೆಲೇನಿಲ್ಲ. ನಿಮ್ ಹೋರಾಟ ಬೇರೆ. ಹಾ ನೋಡಲ್ಲ ಅಂತಲ್ಲ, ನಾನು ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ. ಹ್ಮ್ 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 ಹಾಗಂತ ನಿಮ್ ಜೊತೆ ನಾನಿಲ್ಲ. ಹ್ಮ್ ನಿಮ್ಗೂ ನಂಗೂ ಸಂಬಂಧ ಇಲ್ಲ. ಯಾಕೆ ನಿಮ್ದು ಹೋರಾಟದ ಹಾದಿ, ಹ್ಮ್ ನನ್ನ ಹಾದಿನೇ ಬೇರೆ. ಹ್ಮ್ ನನ್ ಸಿನಿಮಾ ಯಾಕೆ ನಾನು 6 ಕೋಟಿ ಸಿಗಾಕೊಂಡ್ಬಿಟ್ಟಿದ್ದೀನಣ್ಣ. ಹ್ಮ್ ಹ್ಮ್ ಸೊ ಹಿಂಗಿತ್ತು ಎಲ್ಲ ಕರೆದು ಸರಿ ಆಯ್ತು. ಅಲ್ಲಿದ್ದವ್ರು ಯಾರು? 20 ಜನ ಇದ್ದವ್ರು ಯಾರು ಅಲ್ಲಿ? ಹಾ ಕೂತ್ಕೊಳ್ಳವು ಹಾ ಕೂತ್ಕೊಂಡೆ. ಹಾ ಹಲೋ ಅದಂತೆ ಬಾಸ್ ಬಗ್ಗೆ ಹಾ ಏನ ಯಾರು ಜಾಸ್ತಿ ಮಾತಾಡ್ತಾ ಇದ್ದೆ ಬಾಸ್? ಹಾ ಯಾರ ಬಗ್ಗೆ ಹೇಳಿ? ಹಾ ಗೊತ್ತಿಲ್ವಾ? ಹಾ ಹೋದ ವರ್ಷ ಏನೋ ಮಾತಾಡ್ದೆ ನೀನು ಬಾಸ್ ಬಗ್ಗೆ. ಹಾ ಅದೇ ನಂಗೆ ಲಾಠಿ ಕೊಡಿ ಅಂತ ಹೇಳಿದ್ನಲ್ಲ. ಹಾ 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 ಸರ್ ಕರೆಕ್ಟ್ ವಿಡಿಯೋ ನೋಡಿ, ವಿಷಯ ಹಾ. ತಿಳ್ಕೊಳ್ದೆ ಮಾತಾಡ್ಬಿಡಿ. ಹಾ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಅಷ್ಟೇ, ಪ್ರಾಮಾಣಿಕಲ್ಲ. ಹಾ ಅದೇನಾಯ್ತು ಕೇಳ. ಹಾ ಹಲೋ 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 ಹಾ ಕಟ್ ಆದೈತೆ. ಹ್ಞೂ ಹೇಳಿ ಈಗ ಕೇಳಿಸ್ತಿದೆ. ಕಡೆಯಿಂದ ಅಥವಾ ಹಿಂಗಾಯ್ತು. ಹಾ. ಅವರೆಲ್ಲ ಸುತ್ತಾಕೊಂಡ್ರು. ಹ್ಮ್ ಸರ್ ನಾನೇನು ಹೇಳಿಲ್ಲ, ನೀವೆಲ್ಲ ನನ್ನ ಯಾಕೆ ಕೂರಿಸ್ಕೊಂಡಿದ್ರೋ ಗೊತ್ತಿಲ್ಲ. ಇದೆಲ್ಲ ನನ್ನ ಜೀವನದಲ್ಲಿ ಹೊಸ್ತು. ಹ್ಮ್ ಅಲ್ಲಿ ಹೋಗ್ತಾ ಇದೀನಿ, ರಕ್ಷಕ್ ಅವ್ರ ಜೊತೆ 3 ಅವರಿನ್ ಕೂತವ್ನೆ. ಹಾ ಇವ್ನು ರಕ್ಷಕ್ ಏನ್ ಹೇಳಿಲ್ವಾ? ನಿನ್ ಪರವಾಗಿ ಏನ್ ಹೇಳಿಲ್ಲ? ಏನು ಮಾತಾಡ್ಲ. ಎಂಜಾಯ್ ಮಾಡ್ಕೊಂಡಿದ್ದ? ನಿಂಗೆ ಕಾಟ ಕೊಡ್ತಾ ಇದ್ರೆ? 2.5-3 ಅಡಿ ದೂರದಲ್ಲಿ ಕೂತಿದ್ದೆ. ಎಷ್ಟಡಿ? ಹಾ ಎಷ್ಟಡಿ ಹೇಳಿ? 3 ಅಡಿ. 3 ಅಡಿ ಅಂದ್ರೆ ಎಷ್ಟು? ಏನ ಎದುರುಗಡೆ ಅಂತ ಅನ್ಕೊಳ್ಳಿ. ಅರ್ಥ ಆಯ್ತಾ? ಹಾ ಹಂಗೆ ಮಾತಾಡ್ತಾ ಇದ್ದಾಗ ಹಾ ವೆಪನ್ ಎಲ್ಲ ತೆಗೆದ್ರು. ಏನ್ ಚಾಕು ಯಾವ್ದು ಗೊತ್ತಾ ಅಣ್ಣ? ಚಾಕದು ಹಾ ಮಾಮೂಲಿ ಚಾಕಲ್ಲ. ನೀವು ದರ್ಬಾರ್ ಸಿನಿಮಾ ನೋಡಿದೀರಾ? ಡ್ರ್ಯಾಗರ್ ಅಂತಾರೆ. ಡ್ರ್ಯಾಗರ್. ಹಾ ಹಾ ರಜನಿಕಾಂತ್ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಹತ್ರ ಒಂದು ಡ್ರ್ಯಾಗರ್ ಇರುತ್ತೆ ಗೊತ್ತಾ? ಡ್ರ್ಯಾಗನ್. ಹ್ಮ್ ಹ್ಮ್ ಅದು ಒಂದ್ಸಲ ಹೊಟ್ಟೆ ಒಳಗಡೆ ಬಂದೇ ಬಿಡುತ್ತದು. ಹ್ಮ್ ಹ್ಮ್ ಒಳಗ್ ಹಾಕ್ಬಿಟ್ರ ಲೈಫ್ ಫುಲ್ ಎದ್ದೇಳಲ್ಲ ನೀನು ಅಂದ್ರು. ಹ್ಮ್ ಸರ್ ನೀವು ತಪ್ಪಾಗಿ ಮಾತಾಡ್ತಾ ಇದ್ರೆ ಎಲ್ಲ ಮಾಡ್ಕೊಂಡಿಲ್ಲ ನಾನು. ಹ್ಮ್ ಇವೆಲ್ಲ ಆಗಿದೆ. ಲೈಫ್ ಮಾಡ್ತಾ ಇದ್ದೀನಿ.
ಹ್ಮ್ ನಾನು ಸಿನಿಮಾ ಇನ್ವೆಸ್ಟ್ಮೆಂಟ್ ಸಾಲ ಹಾಕ್ತಿದ್ದೀನಿ, ಹ್ಮ್ ಹಿಂಗೆಲ್ಲ ಮಾಡ್ಬೇಕು ಎಲ್ಲ ಹೊಸ್ತು ನಂಗೆ ಅಂದಾಗ, ನಿಂಗೇನ್ ಕಷ್ಟ ಹೇಳೋದು ನಾನು ಸಾಲ್ವ್ ಮಾಡ್ತೀನಿ, ಬಾಸ್ ಬಗ್ಗೆ ಮಾತಾಡಬೇಡ, ಬಾಸ್ ದೇವ್ರು ಅಷ್ಟೇ. ಈಗ ಒಂದ್ ಕೆಲ್ಸ ಮಾಡಿದ್ರೆ ಒಳಗ್ ಹಾಕ್ಬಿಟ್ರೆ ತಲೆನೇ ಬೇರೆ ರುಂಡನೇ ಬೇರೆ, ಮುಂದೆ ಏನ್ ಮಾಡ್ಕತ್ಯಾ, ಏನ್ ಕಿತ್ಕೊಳಕ್ ಆಯ್ತೆ, ಹಾಕ್ಲಾ ನೋಡ್ತ್ಯಾ, ಹಿಂಗಂತು. ಡ್ರ್ಯಾಗರಾ? ಹೌದು. ಏನ್ ಒಂದಿತ್ತ ಎಲ್ಲ ಹೋಯ್ತಾ? ಒಂದೋ ಎರಡೋ ಗೊತ್ತಿಲ್ಲ, ಬಟ್ ಅದು ಕಣ್ ಮುಂದೆ ತೆಗೆದು ಓಪನ್ ಮಾಡಿ ಹಾಕ್ಬಿಡ್ಲಾ ಅನ್ನೋ ತರ ಬಂದ್ಬಿಟ್ಟಿತ್ತು ಅದು. ಅಣ್ಣ ನಾನಾಗೇನಾದ್ರು ನಿಮ್ಗೆ ಒಂದು ವಿಷಯ ಗೊತ್ತಾ, ಬುದ್ಧಿವಂತಿಕೆ ಅನ್ನೋದು ಒಂದು ಅಸ್ತ್ರ. ಯಾಕೆ ಅಂದ್ರೆ ಬುಲೆಟ್ ಅಲ್ಲೇ ಇದ್ನಾ? ಅವ್ನ 2.5 ಅಡಿ 3 ಅಡಿ ದೂರದಲ್ಲಿ ಕೂತಿದ್ದ. ಏನು ಮಾತಾಡಿಲ್ಲ? ಏನು ಮಾತಾಡಲ್ಲ. ಅದಾದ್ಮೇಲೆ ಫೋನ್ ಮಾಡಿ, ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ. ನಾನು ಹೇಳಲ್ಲಪ್ಪ, SP ಫೋನ್ ಮಾಡಿದ್ರು, ಅವ್ರು ಕೇಳಿದಾಗ ಇದ್ ಕೊಡ್ತೀನಿ, ನಾನಿಲ್ಲಾನು CDR ತೆಗಿಸ್ತಾರೆ, ಗೊತ್ತಾಗುತ್ತದು. ನಾನು ನಿಮ್ಮೇಲೇನ್ ಹೇಳಿಲ್ಲ, ಇನ್ 2 ದಿನ ಬಿಟ್ಟು ನಾನು ಮಾತಾಡ್ತೀನಿ. ನಾನು ಹುಷಾರ್ ತಪ್ಪುಟ್ಟೆ ನಿನ್ನೆಯಿಂದ. ಯಾಕೆ ಏನಾಯ್ತು? ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗದಲ್ಲಿ ಗಲಾಟೆ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ. ಈಗ ನಮ್ಮ ಮನೆಯವ್ರಿಗೆ ಗೊತ್ತಾರೆ. ಇವರು ಇನ್ಸ್ಪೆಕ್ಟರ್ ಮತ್ತೆ ರೂರಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ನಿಜನಾ? ಯಾಕಂದ್ರೆ ಅವರೇ ನನ್ಗೆ ಹೇಳಿದ್ದು. ಎಲ್ಲಾರು ಮಾಡಿದ್ರು. SP ಮಾಡಿದ್ರು. ಸಾದಿಕ್ ಪಾಷಾ ಅಂತ. ನೀವೆಲ್ಲ ಅನ್ಕತ್ರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ. ಸಾದಿಕ್ ಪಾಷಾ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ? ಡಿಯರ್ ಪ್ರಥಮ್, ಸಾರಿ ಟು ಹಿಯರ್ ದಿಸ್ ಅಂತ ಒಂದು ಮೆಸೇಜ್ ಕಳ್ಸರು. ಆಮೇಲೆ ಇನ್ಸ್ಪೆಕ್ಟರ್ CPI ಏನೋ ಕಳಿಸಿ, ಸೊ ಕ್ಯಾನ್ ಯು ಪ್ಲೀಸ್ ಕಾಲ್ ಮಿ ಬ್ಯಾಕ್ ಅಂತ ಕಳ್ಸರು. ನಾನು ನೋಡಿದ ತಕ್ಷಣ ನೋಡ್ದೆ, ಮಾತಾಡಕ್ ಹೋಗ್ಲ, ವಾಪಸ್ ಮತ್ತೆ ಕಾಲ್ ಬಂತು. ಎಲ್ಲ ಹೇಳ್ದೆ. ನಿಜಾನ ಪ್ರಥಮ್, ನಮ್ ಹತ್ರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು, ಅವ್ರು ಮಾಹಿತಿ ಕೊಟ್ಟಿದ್ದಾರೆ, ನಂಗೆ ಸತ್ಯನೋ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು. ನಿಮ್ ತಲೆಯಲ್ಲಿ ಏನಿದೆ ಅದನ್ನ ಹೇಳಿ, ನೀವು ಕಂಪ್ಲೇಂಟ್ ಕೊಟ್ರೆ ನಾವು ಮುಂದುವರಿತೀವಿ ಪ್ರಥಮ್. ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡಿ ವಾಪಸ್ ಫೋನ್ ಮಾಡ್ತೀನಿ ಸುಮ್ಮನಾದೆ. ಅಷ್ಟೊತ್ತಿಗೆ SP 2 ಮಿಸ್ ಕಾಲ್ ಇತ್ತು, DYSPದು. ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ. ಸರ್ ನಮ್ ಲಿಮಿಟ್ಸ್ ಬರಲ್ಲ, ಆಲ್ರೆಡಿ ಕಮಿಷನರ್ ತನಕ ಹೋಗಿದೆ ಅಂತ, ಏನಿದು ಅಂತ ಕೇಳಿದ್ರು. ನಾನು ಹೇಳಿದೆ, ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ, ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ. ಯಾರಿಗೆ? ಸಾದಿಕ್ ಪಾಷಾ ಅವ್ರ ಲಿಮಿಟ್ಸ್ಗೆ. ಅವರು ಅದಕ್ಕೆ ನಾನು ಅಂದೆ ಒಂದು ಮಾತು, ಸರ್ ನಾನೇ ಮಾತಾಡ್ತೀನಿ, ದಯಮಾಡಿ ಈ ವಿಷಯ ಇಲ್ಲಿದ್ ಬಿಡಿ. ಯಾಕಂದ್ರೆ ಇವೆಲ್ಲ ಬಹಳ ಕಷ್ಟ, ನಾನು ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು. ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕದಲ್ಲಿ ಸರ್, ಚಿತ್ರರಂಗದಲ್ಲಿ ಯಾಕೆ ಸರ್ ಇವೆಲ್ಲ ಎಲ್ಲ 90s 80s ಸಿನಿಮಾದಲ್ಲಿ. ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಪಾಷಾ ಅವರು ಮೆಸೇಜ್ ಕಳ್ಸರು, ಡಿಯರ್ ಪ್ರಥಮ್, ನಿಮ್ ಡಿಸಿಷನ್ ನೀವು ತಗೊಳಕ್ಕೆ ಸ್ವತಂತ್ರರು, ಬಟ್ ಒಂದ್ ಮಾತು ಹೇಳ್ತೀನಿ, ನೀವೇನಾದ್ರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಅಥವಾ ನೀವೇನಾದ್ರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವು ಬಂದ್ರು ಸಂತೋಷ, ಅಂದ್ರೆ ನಿಮ್ಮ ಪೀಪಲ್ ಒದ್ವಾಡ್ತೀನಿ. ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ, ನಮ್ಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು. ಎಲ್ಲ ಹೆಂಗ ಹೇಳೋದು ಇಂಥವ್ರು ಇರ್ತಾರಲ್ಲಣ್ಣ. ನಾನು ಏನ್ ಹೇಳಿದೆ ಅಂದ್ರೆ, ಸರ್ ಐ ಫೀಲ್ ಬ್ಯಾಕ್, ದಯಮಾಡಿ ಕ್ಷಮಿಸಿ, ನನ್ನ ಆರೋಗ್ಯ ಇವತ್ತು ಪಾಪ 2 ಮೆಸೇಜ್ ಇತ್ತು ಅವ್ರದ್ದು. ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ಸ್ ಐ ಆಮ್ ಫ್ರೀ, ದಯಮಾಡಿ ನಾನೇ ಮಾತಾಡ್ತೀನಿ, ನನ್ ಹುಷಾರಿಲ್ಲ, ಆರೋಗ್ಯ ಹಾಳಾಗಿದೆ, ಮೈಗ್ರೀನ್ ಆಗಿದೆ. ಮೈಗ್ರೀನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಬಿಟ್ರೆ ಇವೆಲ್ಲ ಭಯ ನಮ್ಗೆ. ಹೇಳದ ಬೇಡವಾ? ಅಲ್ಲಿ ಏನ್ ಗೊತ್ತಾ, ನಾನು ಬಿಡಿ ಎದ್ದೋಯ್ತೀನಿ ಅಂತ ಹೇಳಿದ್ರೆ ಮಿಸ್ ಕುಡಿದ್ಗೆ ಅಂದಲ್ಲಿ ತಳ್ಗಿಳ್ಬಿಟ್ಟು ಅಥವಾ ಚುಚ್ಬಿಟ್ರೆ ಏನೋ ಮಾಡ್ತಾರೆ. ಅವ್ರು ಮಾಡ್ತಾರೆ, ಹೇಳಕ್ಕೂ ಆಗಲ್ಲ. ಆಮೇಲೆ ಅವ್ರಿಗೆ ಏನ್ ಗೊತ್ತಾ, ಹಲೋ ಈ ತರ ಎಲ್ಲ ಆಗಿದ್ದು ನೀವೆಲ್ಲಾರು ನೋಡಿದೀರಾ? ಪ್ರಥಮ್ ಗಲಾಟೆ ಮಾಡ್ಕೊಂಡು ಅವನಂತ ಎಲ್ಲಾರು ನೋಡಿದೀರಾ? ಅಲ್ಲ, ನಿನಗೆ ಸೆಕ್ಯೂರಿಟಿ ಕೊಡ್ಬೇಕು ಇರೋ ಲೆಕ್ಕ. ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರೆ ನಿಂಗೆ ಸೆಕ್ಯೂರಿಟಿ ಕೊಡ್ಬೇಕಮ್ಮ ಮರೆ ಅವರು. ಇಲ್ಲ, ಅದಾದ್ಮೇಲೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು, ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರೆದ್ರಲ್ಲ, ಕಾಲಕ್ಕೆ ಬೀಳ್ತೀನಿ ದಯವಿಟ್ಟು ಎಲ್ಲೂ ಹೇಳ್ಬೇಡಿ. ನೋಡಪ್ಪ, ನಾನು ಬೀಳೋದು ಓಕೆ, ಮೆಸೇಜ್ ಕಳ್ಸಿರೋ ವಾಟ್ಸಪ್ ನೋಡು ಅಂತ ತೋರಿಸ್ತೆ. ಅಲ್ಲ, ಲೊಕೇಶನ್ ಗೊತ್ತಾಗುತ್ತಲ್ಲ, ಅಲ್ಲಿ ಪ್ರತ್ಯಕ್ಷ ದರ್ಶಿಗಳ ತರ ನೋಡಿರೋರು. ಫರ್ಗೆಟ್ ಅಬೌಟ್ 15 ಜನ ಇದಾರೆ, ಕೇಳಿಸ್ಕೊಳ್ಳಿ. ಅದೆಲ್ಲ ಅಲ್ಲ, ಜೊತೆಗೇನು ಅಂದ್ರೆ CDR ತೆಗ್ಸ್ಬಿಟ್ರೆ ನಾನು ವೆಪನ್ ತೆಗೆದಿದ್ವೋ ಇಲ್ವೋ ಅಂತ ಹೇಳ್ತಾರೆ, ನಾನು ಹೇಳ್ತೀನಿ. ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ. ಆಗ ಹಿಂಗೆಲ್ಲ ಮಾಡಕ್ ತಪ್ಪಲ್ಲ, ಸುಳ್ಳು ಹೇಳಕ್ ತಪ್ಪಲ್ಲ ಅಂತ ಹೇಳಿದೆ. ಅವ್ರ ಬಾಯಿಂದ ಒಂದ್ ಮಾತು ಬಂತು, ನನಗೇನ್ ಗೊತ್ತಾ ಭಯ, ನಮ್ಮ ಅಜ್ಜಿ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ, ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ನಮ್ ಡ್ಯಾಡಿ ಮಮ್ಮಿ ಉಟ್ಟು ಬಟ್ಟೆಲಿ ಬೆಂಗಳೂರು ಬಿಟ್ಟು ಬರ್ಬೇಕು ಅಂತ ಅಳಕ್ ಶುರು ಮಾಡ್ಬಿಡ್ತಾರೆ. ಆಮೇಲೆ ಅಲ್ಲ ಕಣ, ಅದು ಬಿಟ್ಟಾಗ ಅಲ್ಲ, ಚುಚ್ಚಿಗಿಚ್ಚಿ ಬಿಟ್ರೆ ಏನ್ ಮಾಡೋದು? ನಾಳೆ ದಿವಸ ನೀನು ಚುಚ್ಚಿದ್ರೆ ಹೆಂಗ್ ಯಾರು ಗೊತ್ತಾಗುತ್ತೆ? ನಾಳೆ ದಿವಸ ಏನೋ ಬೇರೆ ಕಡೆ ಚುಚ್ಚಿಬಿಟ್ರೆ ಏನ್ ಮಾಡೋದು ನಿನ್ನ? ನಾನು ಮಾತಾಡ್ತೆ, ಕೇಳಿಸ್ಕೊಳ್ಳುವ ನಿಮಿಷ. ಈಗ ನನ್ನ ಸಮಸ್ಯೆ ಏನ್ ಹೇಳ, ಈಗ ಇಷ್ಟ ಆಗಿದೆ ಅಲ್ವಾ? ಸರಿ, ಈಗ ನಾಳೆ ಬೆಳಗ್ಗೆ ನಾನು ಕಂಪ್ಲೇಂಟ್ ಕೊಟ್ರೆ, ಅಲ್ಲ ಆಕ್ಚುಲಿ ಇದ್ದಿದ್ ಯಾರು ಗೊತ್ತಾ, ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇದ್ದಂತವನು ಅಟೆಂಪ್ಟ್ ಮಾಡಿದ್ದು. ಯಾರು ಹೇಳಿ?
ಯಾರು ಯಾರು ಅಲ್ಲ ಇವನು ಅಲ್ಲ ದರ್ಶನ್ ಬ್ಯಾರಕಲ್ಲಿ ಇದ್ದೋನಾ? ಹೌದು. ಯಾರು? ಅದೇನೋ ಹೆಸರು ನಂಗೆ ಅವ್ನ ಹೆಸರು ಗೊತ್ತಿಲ್ಲ, ಗೊತ್ತು ಫೋಟೋಸ್ ಎಲ್ಲ ಕಳ್ಸೋರು. ಒಟ್ಟಲ್ಲಿ ಅವನು ಅದೇ ಅವ್ನು ಜೈಲಲ್ಲಿ ಇರ್ಬೇಕಾದ್ರೆ ದರ್ಶನ್ ಜೊತೆ ಬ್ಯಾರಕಲ್ಲಿ ಇದ್ದೋ ನಿಮ್ಮನ್ನ ಅಟ್ಯಾಕ್ ಮಾಡಿದ್ದ? ಅವ್ನು ಬೇಲ್ ಮೇಲೆ ಆಚೆ ಬಂದವನಾ? ಕೇಳಿಸ್ಕೊಳ್ಳಿ, ಬಂದವ್ರೆ. ಹಾ. ಸೊ ಈಗ ಏನ್ ಗೊತ್ತಾ, ಈಗ ಒಂದು ವಿಷಯ, ಈಗ ಇದು ಬಂದ ಇಟ್ಕೆ ಹಾ ಈಗ ನಾಳೆ ಅವ್ರ ಬೇಲ್ ಇರುತ್ತೋ ಕ್ಯಾನ್ಸಲ್ ಆಗುತ್ತೋ ಅವರಣೆ ಬರ. ಹಾ. ಯಾರ ಬೇಲು? ಯಾರ್ದು? ರಾಜರಾಜೇಶ್ವರ ನಗರದ ಕೇಸ್ ಇದೆಯಲ್ಲ ದರ್ಶನ್ ಸರ್ದು, ಎಲ್ಲ ಏನಂತ ಕತ್ತಾರೆ, ಪ್ರಥಮ್ ಇನ್ ಕ್ಯಾನ್ಸಲ್ ಆಯ್ತು ಅನ್ಕತ್ತಾರೆ. ಅದಕ್ಕೆ ಅಯ್ಯೋ ಮಾರ್ಯ, ನಿನ್ ಜೀವ ಉಳಿದ್ರೆ ಓಕೆನಾ, ದಟ್ಸ್ ಇಸ್ ಪರ್ಸನಲ್. ಈಗ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ಕಾಗಲ್ಲ, ಅವರು ಉಳ್ಸಕ್ಕಾಗಲ್ಲ. ನಿಮಿಷ ಉಳ್ಸೋಕ್ಕಾಗಲ್ಲ ಅಂತಲ್ಲ, ಇಲ್ಲಿ ಸಮಸ್ಯೆ ಹೇಳ್ತೀನಿ. ನನಗೆ ನನ್ನ ಸಿನಿಮಾ ರಿಲೀಸ್ ಆಗ್ಬೇಕೀಗ. ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ, ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ಗೆ ಏನ್ ಕೂತಿರ್ತೀನಿ. ಈಗ ಏನಾಗತ್ತೆ ಗೊತ್ತಾ, ಅವ್ರ ಫಸ್ಟ್ ಏನ್ ಗೊತ್ತಾ, ಜಡ್ಜ್ಮೆಂಟ್ ಬರ್ಲಿ ಅಣ್ಣ. ನನಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಟೈಮ್ ಚುಚ್ಕಿಚ್ಬಿಟ್ರೆ ನಿಂಗೆ ಏನ್ ಮಾಡ್ತೀಯ? ಆಮೇಲೆ ಅವರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ, ಯಾರ ಹತ್ರ ಬರಲ್ಲ ಅಣ್ಣ. ಲೈಫಲ್ಲಿ ಯಾರನ್ನೂ ಸೇರ್ಸಲ್ಲ, ನಾನು ಯಾರ ಹತ್ರ ಮಾತಾಡಲ್ಲ. ಏನಾಗಿದೆ ಗೊತ್ತಾ, ನೋಡಿ ನಿಮ್ದು ಬೇರೆ ಹೋರಾಟ. ನನ್ ಕತೆ ಬಿಡೋ ಪ್ರಥಮ, ನನ್ ಕತೆ ಬಿಟ್ಟಾಕು. ನಾನು ನಿನ್ ಕತೆ ಮಾತಾಡ್ತಾ ಇದ್ದೀನಿ, ನನ್ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಹೇಳ್ತೀನಿ ಕೇಳಿ, ನಾಳೆ ಕೇಳಿಸ್ಕೊಡಿ ಒಂದು ನಿಮಿಷ. ಈಗ ನಾಳೆ ನಾನೇನೋ ಇಟ್ಕೊಟ್ಟೆ ಅಂತ ಅನ್ಕೊಳ್ಳಿ ಸ್ಟೇಟ್ಮೆಂಟ್. ಈಗ ಆಗಲ್ಲ ಅಂತಲ್ಲ, ಆಗತ್ತೆ ಇದು. ಅಷ್ಟು ಜನ ಒಳಗೋಯ್ತಾರೆ. ಎಷ್ಟು ಜನ ಇದ್ರು? ಒಂದ್ 15 ಜನ ಹುಡುಗರಿದ್ರು. ಏನೇ ಬರೀ ಡ್ರಾಗರ್ ಇತ್ತ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರಾ? ಮೆಟೀರಿಯಲ್ ನನಗೆ ಅಟ್ಲೀಸ್ಟ್ ಹೌಸ್ಕೊಂಡಿದ್ರು, ಅದೇನು ಅಂತ ಗೊತ್ತಾಗಿಲ್ಲ ನಂಗೆ. ಆಮೇಲೆ ಇದು ಕಾರಲ್ಲಿದ್ರಾ ಸುಮ್ಮನೆ ಹಂಗೆ ನಡ್ಕೊಂಡ್ ಬಂದಿದ್ರಾ? ಇಲ್ಲ, ಕಾರನ್ನ ದೂರದಲ್ಲಿ ನಿಲ್ಸ್ಕೊಂಡು ಒಂಥರ ಕಾಡೊಳಗೆ ಪಾರ್ಟಿ ತರ ದೇವಸ್ಥಾನ ಇದೆ. ಅಲ್ಲ ಕರೆಕ್ಟ್ ಅಲ್ಲ, ದೇ ಹ್ಯಾಡ್ ಕಮ್ ಇನ್ ವೆಹಿಕಲ್ ಅಲ್ವಾ? ಸ್ಕಾರ್ಪಿಯೋ ಗಿರ್ಪಿ ಆ ತರ ಯಾವ್ದಾದ್ರು ವೆಹಿಕಲ್ ಬಂದಿದ್ರಾ? ನನಗ್ ಗೊತ್ತಿಲ್ಲ ಅಣ್ಣ, ನಾನು ಅವೆಲ್ಲ ನೋಡಕ್ ಹೋಗಿಲ್ಲ. ಬಟ್ ಇವನು ಬುಲೆಟ್ ಮಗನ್ ಎಲ್ಲ ಗೊತ್ತಲ್ವಾ? ಬುಲೆಟ್ ಮಗನ್ ಎಲ್ಲ ಗೊತ್ತು. ಆದ್ರೆ ಈಗ ಏನು ಕೇಳಕೋಬಿಡಿ, ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ. ನನ್ ಮಾತು ಸುಮ್ನಿರಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ಇನ್ 2 ದಿನಕ್ಕೆ ಇದಾಗತ್ತೆ. ಯಾವುದು ಅವ್ರ SP ಸತತ ಫಾಲೋ ಅಪ್ ಮಾಡ್ತಾನೆ ಇದಾರೆ. ನೀವು ನಾನು ಯೋಚನೆ ಮಾಡೋದೇ ಬೇಕಾಗಿಲ್ಲ. ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ್ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು, ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ. ಬರೀ ಏನೋ ಅಲ್ಲ ಪ್ರಥಮ್, ನಾವು ಏನ್ ಕನ್ಸರ್ನ್, ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರಲ್ಲ, ಏನೋ ಅಂತ ಒಂದ್ ಎರಡು ಹೊಡೆದು ಪಡೆದು ಏನೋ ಬಿಡು ಅಂತ ಅನ್ಕೊಂಬೋದಾಯ್ತು. ಬಟ್ ಈ ವೆನ್ ಇಟ್ ಕಮ್ ಟು ವೆಪನ್ ಆಗಿಕ್ ಬಿಡಿದ್ರೆ ನಿನ್ಗೆ ಏನ್ ಮಾಡೋದು? ಮಾಡಕ್ಕೆಲ್ಲ ನಾನು ಅಣ್ಣ ಕೈ ಮಾಡ್ರಂತ ನಾನೇನ್ ಗೊತ್ತಾ, ತಿರ್ಗ್ಸ್ ಹೊಡೆದ್ ಬಿಡೋನು. ನಾನು ಒಂಥರ ತಿಕ್ಲ್ ನನ್ ಮಗ, ನಾನು ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಅಣ್ಣ ನಾನು. ನೀವ್ ಬಾಯ್ಲೇನಾರು ಬೈಕ್ ಕೊಡಿ, ಫೇಸ್ಬುಕ್ ಕಮೆಂಟ್ ಹಾಕೊಳ್ಳಿ, ಬೈಗೆ ಅದ್ರಲ್ಲಿ ಮುಟ್ಟಕ್ಕೆಲ್ಲ ನಾನು ಇದೆಲ್ಲ. ಅಲ್ಲ ಆಗಿಕ್ ಬಿಟ್ರೆ, ಅಲ್ಲ ಡ್ರ್ಯಾಗರ್ ಕುಡಿದ್ರೆ ಏಟಲ್ಲಿ ಆಗಿಕ್ ಬಿಟ್ಟಿದ್ರೆ ಏನ್ ಮಾಡ್ತೀಯಾ? ಹಾಕ ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ? ಅವರು ನಿಮಿಷ, ಈಗ ಸಮಸ್ಯೆ ಏನ್ ಗೊತ್ತಾ, ನೀವು ಯೋಚನೆ ಮಾಡ್ತಾ ಇದ್ದೀರಿ.